ನಮಸ್ಕಾರ ಸ್ನೇಹಿತರೆ. ಇರಾನ್ ಯುದ್ಧದಲ್ಲಿ ಆಲ್ರೆಡಿ ಏಟು ತಿಂತಾ ಇರೋ ಅರಬ್ ಮಿತ್ರ ರಾಷ್ಟ್ರಗಳಿಗೆ ಟ್ರಂಪ್ ಈಗ ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಈ ಯುದ್ಧಕ್ಕೆ ನೀವೇ ದುಡ್ಡು ಕೊಡಿ ಅಂತ ಕೇಳೋಕೆ ಪ್ಲಾನ್ ಮಾಡ್ತಿದ್ದಾರೆ. ಹೀಗಂತ ಖುದ್ದು ವೈಟ್ ಹೌಸ್ನ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲೆವಿಟ್ ಹೇಳಿದ್ದಾರೆ. ಇರಾನ್ ಯುದ್ಧ ಭರ್ಜರಿ 31ನೇ ದಿನಕ್ಕೆ ಕಾಲಿಟ್ಟಿದೆ. ಆದರೆ ಯುದ್ಧದ ಬೆಂಕಿಯಲ್ಲಿ ಇರಾನ್ ಮಾತ್ರ ಸುಟ್ಟು ಕರಕಲ ಆಗ್ತಾ ಇಲ್ಲ. ಅದರೊಂದಿಗೆ ಅಮೆರಿಕದ ಬಿಲಿಯನ್ ಗಟ್ಟಲೆ ಡಾಲರ್ ದುಡ್ಡು ಕೂಡ ಬೂದಿ ಆಗ್ತಾ ಇದೆ. ಇದನ್ನು ವಸೂಲಿ ಮಾಡಲೇಬೇಕು ಅನ್ನೋದು ಟ್ರಂಪ್ ಲೆಕ್ಕಾಚಾರ. ಹಾಗಿದ್ರೆ ಈ ಯುದ್ಧದ ಬೃಹತ್ ವೆಚ್ಚವನ್ನ ಭರಿಸೋಕೆ ಟ್ರಂಪ್ ಮಾಡಿರೋ ಪ್ಲಾನ್ ಏನು? ಹಾರ್ಮೋಸ್ ಜಲಸಂಧಿಯ ಕತೆ ಏನಾಯ್ತು? ಟ್ರಂಪ್ ಯುದ್ಧವನ್ನ ಮುಗಿಸೋಕೆ ಯಾಕಿಷ್ಟು ಅರ್ಜೆಂಟ್ ಮಾಡ್ತಾ ಇದ್ದಾರೆ? ಎಲ್ಲವನ್ನ ಕ್ವಿಕ್ ಆಗಿ 1 by 1 ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಶ್ವೇತ ಭವನದ ಬ್ರಹ್ಮಾಸ್ತ್ರ ವಾರ್ ಬಿಲ್ ಕಟ್ಟುತ್ತಾರ ಅರಬ್ಬರು. ಸ್ನೇಹಿತರೆ, ಯುದ್ಧ ಅನ್ನೋದು ಸುಲಭದ ಆಟ ಅಲ್ವಲ್ಲ, ಮಕ್ಕಳ ಆಟ ಅಲ್ಲ. ಅದು ಬರೀ ರಕ್ತ ಮಾತ್ರ ಕುಡಿಯಲ್ಲ, ಅದು ಹಣವನ್ನ ಕೂಡ ಕುಡಿಯುತ್ತೆ. ಈಗ ಇರಾನ್ ಯುದ್ಧದ ಖರ್ಚನ್ನ ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಶ್ವೇತಭವನ ಆಲ್ರೆಡಿ ಅಮೆರಿಕದ ಸಂಸತ್ನ ಮುಂದೆ, ಕಾಂಗ್ರೆಸ್ನ ಮುಂದೆ ಬರೋಬ್ಬರಿ $200 ಬಿಲಿಯನ್ ಅಂದರೆ ಸುಮಾರು 16 ಲಕ್ಷ ಕೋಟಿ ರೂಪಾಯಿಗಳ ಬೃಹತ್ ಫಂಡ್ ಬೇಕು ಅಂತ ಪ್ರಪೋಸಲ್ ಇಟ್ಟಿದೆ. ಆದರೆ ಅಮೆರಿಕದ ಸಂಸತ್ನಲ್ಲಿ ಇದಕ್ಕೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಕೇವಲ ಯುದ್ಧ ಶುರುವಾದ ಮೊದಲ 100 ಗಂಟೆಗಳಲ್ಲೇ ಅಮೆರಿಕ ಬರೋಬ್ಬರಿ $3.7 ಬಿಲಿಯನ್ ಹಣವನ್ನ ಸುಟ್ಟು ಹಾಕಿದೆ. ಎಷ್ಟೋ 100 ಗಂಟೆಗಳಲ್ಲಿ, ಆರಂಭದಲ್ಲಿ ಫಸ್ಟ್ 100 ಅವರ್ಸ್ ಅಲ್ಲೇ $3.7 ಬಿಲಿಯನ್. ಬರೀ ಮಿಸೈಲ್ ಮತ್ತು ಶಸ್ತ್ರಾಸ್ತ್ರಗಳ ಖರ್ಚೆ $3.1 ಬಿಲಿಯನ್. ಈ ರೀತಿ ಲೆಕ್ಕ ಹಾಕಿದ್ರೆ ಒಂದು ತಿಂಗಳಿಗೆ ಈ ಯುದ್ಧದ ಖರ್ಚು $25-30 ಬಿಲಿಯನ್. ಪರಿಸ್ಥಿತಿ ಹೀಗಿರುವಾಗ ಶ್ವೇತಭವನದ ಪ್ರೆಸ್ ಸೆಕ್ರೆಟರಿ ಕ್ಯಾರೋಲಿನ್ ಲೆವಿಟ್ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಅರಬ್ ಮಿತ್ರ ರಾಷ್ಟ್ರಗಳು ಈ ಯುದ್ಧದ ಆರ್ಥಿಕ ಹೊರೆ ಹೊರಬೇಕು ಅನ್ನೋದು ಟ್ರಂಪ್ ಅವರ ಐಡಿಯಾ ಅಂತ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಟ್ರಂಪ್ ಅವರೇ ಖುದ್ದಾಗಿ ಮಾತನಾಡ್ತಾರೆ ಅನ್ನೋ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಅದಾಗೆ ಅಮೆರಿಕ ಈ ತರ ಕೊಲ್ಲಿ ರಾಷ್ಟ್ರಗಳಿಂದ ಕಾಸನ್ನ ಕೀಳಿಸ್ತಾ ಇರೋದು ಇದೇ ಮೊದಲ ಬಾರಿ ಏನಲ್ಲ. 1990-91 ಗಲ್ಫ್ ಯುದ್ಧದಲ್ಲಿ ಇರಾಕ್ ವಿರುದ್ಧ ಅಮೆರಿಕ ಕಣಕ್ಕಿಳಿದಾಗ ಆ ಯುದ್ಧದ ಬರೋಬ್ಬರಿ $54 ಬಿಲಿಯನ್ ಖರ್ಚನ್ನ ಮಿತ್ರ ರಾಷ್ಟ್ರಗಳೇ ಭರಿಸಿದ್ವು. ಅದರಲ್ಲೂ ಸೌದಿ ಅರೇಬಿಯಾ, ಕುವೈತ್ನಂಥ ಅರಬ್ ರಾಷ್ಟ್ರಗಳೇ ಬರೋಬ್ಬರಿ $36 ಬಿಲಿಯನ್ ಹಣ ಕೊಟ್ಟಿದ್ವು. ಈಗ ಇದೇ ಇತಿಹಾಸವನ್ನು ಉಲ್ಲೇಖಿಸಿ, ಹೌದು, ಟ್ರಂಪ್ಗೂ ಅರಬ್ ದೇಶಗಳಿಂದಾನೇ ಈ ಬಿಲ್ ಕಟ್ಟಿಸೋಕೆ ತುಂಬಾನೇ ಇಂಟ್ರೆಸ್ಟ್ ಇದೆ ಅಂತ ಶ್ವೇತಭವನ ವೈಟ್ ಹೌಸ್ ಹೇಳಿದೆ. ಈ ಒಂದೇ ಒಂದು ವಿಚಾರ ಇಡೀ ಮಿಡಲ್ ಈಸ್ಟ್ ಅನ್ನ, ಸೌದಿ, UAE, ಕತಾರ್ನಂತ ಶ್ರೀಮಂತ ಅರಬ್ ರಾಷ್ಟ್ರಗಳನ್ನ ಈಗ ನಡುಗಿಸಿಬಿಟ್ಟಿದೆ. ಟ್ರಂಪ್ ವಸೂಲಿ ತಂತ್ರ, ಶೇಖ್ಗಳ ಮುಂದೆ 3 ಡಿಮಾಂಡ್. ಈಗ ಪ್ರಶ್ನೆ ಏನ್ ಗೊತ್ತಾ? ಯುದ್ಧ ಮಾಡ್ತಿರೋದು ಅಮೆರಿಕ ಮತ್ತು ಇಸ್ರೇಲ್. ಈ ಅರಬ್ಬರು ಇವ್ರು ಯಾಕೆ ದುಡ್ಡು ಕೊಡಬೇಕು ಅಂತ ಹೇಳಿ, ಇವರು ಇರಾನ್ ಹೊಡೆದ್ರು ಕೂಡ ಬೇಡ ನೋಡು ಇರಾನ್, ಬೇಡ ಸರಿರಲ್ಲ ಅಂತ ಹೇಳ್ಕೊಂಡು ಅವರು ಹೊಡೆದಿದ್ದನ್ನ ತಡ್ಕೊಂಡು ವಾಪಸ್ ದಾಳಿ ಮಾಡದೆ ಸುಮ್ಮನಿದ್ದಾರೆ ಇಲ್ಲಿ ತನಕ. ಇರಾನ್ ಮೇಲೆ ಇವ್ರು ದಾಳಿನೇ ಮಾಡಿಲ್ಲ, ಮತ್ತೆ ಯಾಕೆ ಇವ್ರು ದುಡ್ಡು ಕೊಡಬೇಕು? ಸೌದಿಯವರು, UAEನವರು, ಕತಾರ್ನವರು, ಕುವೈತ್ನವರು ಯಾಕೆ ಕೊಡಬೇಕು? ಇದಕ್ಕೆ ಉತ್ತರ ಏನ್ ಗೊತ್ತಾ? ಇರಾನ್ ಅನ್ನೋ ಗುಮ್ಮ ಅಮೆರಿಕ ತೋರಿಸ್ತಿರೋದು. ಮಿಡಲ್ ಈಸ್ಟ್ ನಲ್ಲಿ ಬಹುತೇಕ ಅರಬ್ ರಾಷ್ಟ್ರಗಳಿಗೆ ಇರಾನ್ ಅಂದ್ರೆ ಆಗಲ್ಲ. ಆಕ್ಚುಲಿ ಅದರಲ್ಲೂ ಕೂಡ ಸುನ್ನಿ ಅರಬ್ ರಾಷ್ಟ್ರಗಳಿಗೆ ಇರಾನ್ ಕಂಡ್ರೆ ಅಷ್ಟಕ್ಕಷ್ಟೇ ಆಗಲ್ಲ. ಬಹ್ರೇನ್ ಮೆಜಾರಿಟಿ ಪಾಪ್ಯುಲೇಷನ್ ಶಿಯಾ ಆದ್ರೂ ಕೂಡ ರೂಲರ್ಸ್ ಸುನ್ನಿಗಳು, ಸುನ್ನಿ ರಾಜರಿರೋದಲ್ಲಿ ಅವ್ರಿಗೂ ಇರಾನ್ ಕಂಡ್ರೆ ಆಗಲ್ಲ. ಬಹ್ರೇನ್ ಪೂರ್ತಿ ನನಗೆ ಸೇರಬೇಕು ಅಂತ ಇರಾನ್ ಲೆಕ್ಕಾಚಾರ ಇದೆ. ನಮ್ಮ 14ನೇ ರಾಜ್ಯ ಅಂತ ಕರೀತಾರೆ ಇರಾನ್ ಅವರು ಬಹ್ರೇನ್ ಅನ್ನ. ಸೊ ಅವ್ರಿಗೂ ಆಗೋದಿಲ್ಲ, ಮೆಜಾರಿಟಿ ಪಾಪ್ಯುಲೇಷನ್ ಶಿಯಾ ಆದ್ರೂ ಕೂಡ. ಈಗ ಅಮೆರಿಕ ಏನ್ ಮಾಡ್ತಾ ಇದೆ ಗೊತ್ತಾ? ತನ್ನ ಸೈನಿಕರನ್ನ, ತನ್ನ ಟಾಪ್ ಕ್ಲಾಸ್ ಶಸ್ತ್ರಾಸ್ತ್ರಗಳನ್ನ ಬಳಸಿ ಇರಾನ್ನ ಕುಟ್ಟಿ ಪುಡಿ ಮಾಡ್ತಿದೆ. ಒಂಥರ ಬಾಡಿಗೆ ಹಂತಕಂತರ ಅಥವಾ ಬಾಡಿಗೆ ಗನ್ಮ್ಯಾನ್ ತರ ಅಮೆರಿಕ. ಸೊ ನಿಮ್ ಪರವಾಗಿ ನಾವು ಬಂದು ಹೊಡಿತಿಲ್ವಾ ಅವ್ರಿಗೆ? ಕೊಡಿ, ದುಡ್ಡು ಕೊಡಿ, ಬಿಚ್ಚಿ ಅನ್ನೋದು ಟ್ರಂಪ್ ಲೆಕ್ಕಾಚಾರ. ಹಾಗಿದ್ರೆ ಟ್ರಂಪ್ ಈಗ ಅರಬ್ ಶೇಖುಗಳನ್ನ ಫುಲ್ ಶೇಕ್ ಮಾಡಿ ದುಡ್ಡು ಕಕ್ಕಿಸೋಕೆ ಮಾಡಿರೋ ಪ್ಲಾನ್ ಏನು? ಹೆಂಗೆ ಹೊರಗೆ ಬರುತ್ತೆ ದುಡ್ಡು, ಡಾಲರ್ಸ್? ಟ್ರಂಪ್ ಬಳಿ 3 ಭಯಂಕರ ಪ್ಲಾನ್ ಇದೆ ಇದಕ್ಕೆ. ಆ ಪ್ಲಾನ್ ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ನಿಮಗೇನಾದ್ರೂ ಕೂಡ ಕಾಶಿ, ಅಯೋಧ್ಯೆ, ಗಯಾ ದರ್ಶನ ಬೇಕು ಅಂತ ಹೇಳಿದ್ರೆ ಸೈನ್ಸ್ ಕಡೆಯಿಂದ ಈ ಟ್ರಿಪ್ ಇದೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್ ಆಸಕ್ತರು ಕಾಲ್ ಮಾಡಿ ಹೋಗಿ ಬರ್ಬೋದು. ಈಗ ಟ್ರಂಪ್ ಪ್ಲಾನ್ ಏನು ಅಂತ ನಾವು ನೋಡ್ತಾ ಹೋಗೋಣ, ಮುಂದುವರಿಯೋಣ. ಮೊದಲನೇದು ಡೈರೆಕ್ಟ್ ಫಂಡಿಂಗ್ ಮತ್ತು ಬೇಸ್ ಮೇಂಟೆನೆನ್ಸ್. ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕದ ಹಲವು ಮಿಲಿಟರಿ ಬೇಸ್ಗಳಿದೆ. ಉದಾಹರಣೆಗೆ ಕತಾರ್ನಲ್ಲಿರುವ ಅಲ್ ಉದೈದ್ ಏರ್ ಬೇಸ್. ಈ ಹಿಂದೆ $1.2 ಟ್ರಿಲಿಯನ್ ಫ್ರೇಮ್ ವರ್ಕ್ ಅಡಿಯಲ್ಲಿ ಕತಾರ್ ಜೊತೆ ಅಮೆರಿಕ ಡೀಲ್ ಮಾಡಿತ್ತು. ಕೇವಲ ಆ ಬೇಸ್ ಡೆವಲಪ್ಮೆಂಟ್ ಅಂತಾನೆ ಕತಾರ್ $38 ಬಿಲಿಯನ್ ದುಡ್ಡನ್ನ ಚೆಲ್ಲಿತ್ತು. ಇತ್ತೀಚೆಗಷ್ಟೇ ಟ್ರಂಪ್ ಇದೇ ಬೇಸ್ಗೆ ಕತಾರ್ನಿಂದ ಇನ್ನೂ $10 ಬಿಲಿಯನ್ ಹೆಚ್ಚುವರಿ ಹೂಡಿಕೆ ಮಾಡಿಸೋದಾಗಿ ಕೂಡ ಹೇಳಿದ್ರು. ಈಗ ಈ ಯುದ್ಧದ ಖರ್ಚನ್ನ ಕೂಡ ಇದೇ ರೀತಿ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನ್ನೋ ಹೆಸರಲ್ಲಿ ಅರಬ್ ರಾಷ್ಟ್ರಗಳಿಂದಲೇ ಡೈರೆಕ್ಟ್ ಆಗಿ ವಸೂಲಿ ಮಾಡೋದು ಟ್ರಂಪ್ ಪ್ಲಾನ್. ಎರಡನೇದು ಆಯಿಲ್ ಡೀಲ್ಸ್. ಟ್ರಂಪ್ ಒಬ್ಬ ಪಕ್ಕಾ ಬಿಸ್ನೆಸ್ ಮ್ಯಾನ್.
ತೈಲ ಬೆಲೆ ಕಮ್ಮಿ ಮಾಡಿ, ಜೊತೆಗೆ ಅಮೆರಿಕದಲ್ಲಿ ಸುಮಾರು $1 ಟ್ರಿಲಿಯನ್ ಇನ್ವೆಸ್ಟ್ ಮಾಡಿ ಅಂತ ಸೌದಿಗೆ ಡಿಮಾಂಡ್ ಇಟ್ಟಿದ್ರು. ಈಗ ಈ ಯುದ್ಧದ ನೆಪದಲ್ಲಿ ಒಪೆಕ್ ರಾಷ್ಟ್ರಗಳ ಮೇಲೆ ಪ್ರೆಷರ್ ಹಾಕಿ ತೈಲ ಉತ್ಪಾದನೆ ಹೆಚ್ಚಿಸಿ ಬೆಲೆ ಕಮ್ಮಿ ಮಾಡಿಸೋದು, ಆ ಮೂಲಕ ಅಮೆರಿಕದ ಆರ್ಥಿಕತೆಗೆ ಆಗ್ತಾ ಇರೋ ಯುದ್ಧದ ಎನರ್ಜಿ ಪೆಟ್ಟನ್ನ ಕಮ್ಮಿ ಮಾಡೋದು ಅವ್ರ ಲೆಕ್ಕಾಚಾರ. ಇವತ್ತು ವಿಡಿಯೋ ರೆಕಾರ್ಡ್ ಮಾಡ್ತಿರೋ ಟೈಮ್ನಲ್ಲಿ ಅಮೆರಿಕದಲ್ಲಿ ಗ್ಯಾಸ್ ಪ್ರೈಸಸ್ 30% ಜಂಪ್ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಫ್ಯೂಲ್ ಎಲ್ಲ ಕಾಸ್ಟ್ ಜಾಸ್ತಿ ಆಗ್ತಿದೆ ಅಮೆರಿಕದಲ್ಲಿ. ಹಾಗಾಗಿ ಟ್ರಂಪ್ ಈ ಥರದೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ. ಮೂರನೇ ಪ್ಲಾನ್ ಫೋರ್ಸ್ಡ್ ಆರ್ಮ್ ಸೇಲ್ಸ್, ಅಂದರೆ ಒತ್ತಾಯಪೂರ್ವಕವಾಗಿ ತಗೊಳ್ರಿ, ಶಸ್ತ್ರಾಸ್ತ್ರ ತಗೊಳ್ರಿ, ಹಿಡ್ಕೊಳ್ರಿ ಅಂತ ಹೇಳಿ ಅವ್ರ ಕೈ ಶಸ್ತ್ರಾಸ್ತ್ರ ಕೊಟ್ಟು ಡಾಲರನ್ನು ವಸೂಲಿ ಮಾಡೋದು. ಅದರಲ್ಲೂ ಕೂಡ ಅಮೆರಿಕನ್ ಶಸ್ತ್ರಾಸ್ತ್ರ ಸಿಕ್ಕಾಬಟ್ಟೆ ದುಬಾರಿ, ಕಾಸ್ಟ್ಲಿ. ಒಂದು ಟೊಮಹಾಕ್ ಮಿಸೈಲ್ ಬೆಲೆ ಸುಮಾರು $3.6 ಮಿಲಿಯನ್ ಒಂದ್ರದ್ದು. ಪೇಟ್ರಿಯೇಟ್ ಇಂಟರ್ಸೆಪ್ಟರ್ ಬೆಲೆ $4 ಮಿಲಿಯನ್ ಒಂದ್ರದ್ದು. ಏನೋ ಥಾರ್ಡ್ ಮಿಸೈಲ್ ಬೆಲೆ ಬರೋಬ್ಬರಿ $12.8 ಮಿಲಿಯನ್. ಸಿಸ್ಟಮ್ಸ್ದಲ್ಲ, ಒಂದೊಂದು ಮಿಸೈಲ್ಗಳದ್ದು. ಈಗ ಯುದ್ಧದಲ್ಲಿ ಇಂಥವನ್ನ ದಿನಕ್ಕೆ 100 ಹಾರಿಸ್ತಾನೆ ಇದ್ದಾರೆ, ಒಂದಾದ್ಮೇಲೆ ಒಂದು ಹಾರಿಸ್ತಾ ಇದ್ದಾರೆ. ಈ ಖರ್ಚನ್ನ ಬ್ಯಾಲೆನ್ಸ್ ಮಾಡೋಕೆ ಅರಬ್ ರಾಷ್ಟ್ರಗಳ ಮೇಲೆ ಪ್ರೆಷರ್ ಹಾಕಿ ಅವರಿಗೆ $ಬಿಲಿಯನ್ ಮೌಲ್ಯದ ಶಸ್ತ್ರಾಸ್ತ್ರಗಳನ್ನ ಕಡ್ಡಾಯವಾಗಿ ಖರೀದಿ ಮಾಡೋ ರೀತಿಯಲ್ಲಿ ಫೋರ್ಸ್ ಮಾಡೋದು. ಇದೇ ಮಾರ್ಚ್ನಲ್ಲಿ UAE, ಕುವೈತ್, ಜೋರ್ಡನ್ಗೆ $16.5 ಬಿಲಿಯನ್ ಮೌಲ್ಯದ ಶಸ್ತ್ರಾಸ್ತ್ರ ಡೀಲ್ ಅಪ್ರೂವ್ ಆಗಿದೆ. ಸೌದಿ $100 ಬಿಲಿಯನ್ ಡೀಲ್ ಮಾಡ್ಕೊಳ್ತಾ ಇದೆ. ಟ್ರಂಪ್ ದಿಢೀರ್ ಎಕ್ಸಿಟ್ ಪ್ಲಾನ್, ಹಾರ್ಮುಜ್ ಬಂದ್ ಆದ್ರೂ ಡೋಂಟ್ ಕೇರ್. ಇದೆಲ್ಲದರ ನಡುವೆ ವಾಲ್ ಸ್ಟ್ರೀಟ್ ಜರ್ನಲ್ ರಿಪೋರ್ಟ್ ಪ್ರಕಾರ ಟ್ರಂಪ್ ಯುದ್ಧದ ನಡುವೆ ಕೂಡ ವಿಜಯವನ್ನ ಡಿಕ್ಲೇರ್ ಮಾಡ್ಕೊಂಡು ನಾವು ಗೆದ್ವಿ ಅಂತ ಹೇಳಿಬಿಟ್ಟು ಮ್ಯಾಚ್ ಆಗ್ತಿರೋ ಟೈಮ್ನಲ್ಲೇ ಬ್ಯಾಟ್ ಹಿಡ್ಕೊಂಡು ಹೋಗ್ಬಿಟ್ರೆ ಹೆಂಗಿರುತ್ತೆ? ಈ ಅರಬ್ ಶೇಖುಗಳು ಕಂಗಾಲಾಗ್ತಾರೆ ಇವಾಗ. ಅಯ್ಯೋ, ಆಟ ಮುಗ್ದಿಲ್ಲ, ನಾವೀಗ ಏನ್ ಮಾಡೋಣ, ಇರಾನನ್ನ ನಾವು ಹೆಂಗೆ ಹ್ಯಾಂಡಲ್ ಮಾಡೋದು ಈಗ ಅಂತೇಳಿ. ಹಾರ್ಮುಜ್ ಜಲಸಂಧಿ ಓಪನ್ ಮಾಡೋದು ಈಗ ನಮ್ಮ ಕೋರ್ ಅಬ್ಜೆಕ್ಟಿವ್ ಅಲ್ಲ, ಮುಖ್ಯ ಉದ್ದೇಶ ಅಲ್ಲ ಅಂತ ಟ್ರಂಪ್ರ ವೈಟ್ ಹೌಸೇ ಹೇಳಿದೆ ಈಗ. ಯಾಕಂದ್ರೆ ಜಲಸಂಧಿಯನ್ನು ಮತ್ತೆ ಓಪನ್ ಮಾಡಬೇಕು ಅಂದ್ರೆ ಅಲ್ಲಿ ಮೈನ್ ಸ್ವೀಪಿಂಗ್ ಮಾಡಬೇಕು, ನೇವಲ್ ಎಸ್ಕಾರ್ಟ್ ಕೊಡಬೇಕು, 24 ಗಂಟೆ ಏರ್ ಕವರ್ ಕೊಡಬೇಕು. ಇದೆಲ್ಲ ಮಾಡಬೇಕು ಅಂದರೆ ಯುದ್ಧ 6 ವಾರ ಮೀರಿ ಹೋಗುತ್ತೆ. ಆದರೆ ಟ್ರಂಪ್ ಈ ಮೊದಲು ನಾವು ಜಸ್ಟ್ 6 ವಾರದಲ್ಲೇ ಈ ಯುದ್ಧವನ್ನು ಎಂಡ್ ಮಾಡ್ತೀವಿ ಅಂತ ಹೇಳಿದರು. ಹೀಗಾಗಿ ನಾವು ಹೇಳಿದ ಟೈಮ್ನಲ್ಲೇ ಮುಗಿಸಿದ್ವಿ ಅಂತ ಡಂಗುರ ಸಾರೋಕೆ ಅರ್ಧಂಬರ್ಧ ಮಿಡಲ್ನಲ್ಲೇ ಎದ್ದು ಹೋಗೋಕೆ ಟ್ರಂಪ್ ಸ್ಕೀಮ್ ಹಾಕಿದ್ದಾರೆ ಅಂತ ಅವರ ವೈಟ್ ಹೌಸೇ ಹಿಂಟ್ಸ್ ಕೊಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಟ್ರಂಪ್ ಆಡಳಿತಕ್ಕೆ $200 ಬಿಲಿಯನ್ ಫಂಡಿಂಗ್ ಟೆನ್ಷನ್ ಕೂಡ ಇದೆ. ಈಗ ಆಲ್ರೆಡಿ 13 ಅಮೆರಿಕನ್ ಸೈನಿಕರು ಪ್ರಾಣ ಕಳ್ಕೊಂಡಿದ್ದಾರೆ, 300ಕ್ಕೂ ಅಧಿಕ ಯೋಧರಿಗೆ ಗಾಯಗಳಾಗಿವೆ. ಯುದ್ಧ ಲಾಂಗ್ ಆದಷ್ಟು ಟ್ರಂಪ್ಗೆ ದುಡ್ಡು ಖರ್ಚು ಜಾಸ್ತಿ, ರಾಜಕೀಯವಾಗೂ ಕೂಡ ಪೆಟ್ಟು. ಮಿಡ್ ಟರ್ಮ್ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ ಅಮೆರಿಕದಲ್ಲಿ, ನವೆಂಬರಲ್ಲೇ ಇಲ್ಲ, ಆ ಟೈಮ್ನಲ್ಲಿ ಎಲೆಕ್ಷನ್ ಇದೆ ಅಲ್ಲಿ. ಅಷ್ಟೊಳಗಡೆ ಯುದ್ಧ ಮಾಡ್ತಿದ್ರಾಗಲ್ಲ, ಯುದ್ಧ ಮುಗಿಸ್ಲೇಬೇಕು ಅವರು. ಹೀಗಾಗಿ ಟ್ರಂಪ್ ಈಗ ನಾನೇ ಸ್ಮಾರ್ಟ್ ಅಂತ ಹೇಳಿ ತೋರಿಸ್ಕೊಳ್ಳೋಕೆ ಹೊಸ ಆಟಗಳನ್ನ ಆಡ್ತಾ ಇದ್ದಾರೆ. ದುಡ್ಡು ಕೊಟ್ರೆ ಸರಿ, ಇಲ್ಲಾಂದ್ರೆ ನಾವು ಹೋಗ್ತೀವಿ, ಹಂಗೆ ಬಿಟ್ಟು ಹೋಗ್ಬಿಡ್ತೀವಿ ಅಂತ ಹೇಳಿ ಅರಬರ ಮೇಲೆ ಪ್ರೆಷರ್ ಹಾಕಕ್ಕೆ, ಬೆದರಿಸ್ಲಿಕ್ಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ದಾರಾ. ನೋಡಿ, ದುಡ್ಡು ಕೊಟ್ರೆ ಸರಿ, ಇಲ್ಲಾಂದ್ರೆ ನೋಡಿ ಇರಾನ್ ಅಲ್ಲೆಲ್ಲ ಸಮುದ್ರ ಸ್ಫೋಟಕಗಳನ್ನು ಅಳವಡಿಸಿದೆ, ನಿಮ್ಮ ತೈಲ ಹೆಂಗೆ ತೆಗಿತೀರಿ, ಹೆಂಗೆ ಮಾರ್ತೀರಿ, ನಿಮಗೆ ಬಿಟ್ಟಿದ್ದು, ನಮ್ದಾಯ್ತು, ನಾವು ಇಲ್ಲಿಂದ ಖಾಲಿ ಮಾಡ್ತೀವಿ ಜಾಗ ಅಂತ ಹೇಳೋದು. ಅದಕ್ಕೆ ಗಾಬರಿ ಆಗಾದರೂ ಕೂಡ ಈ ಅರಬ್ ಶೇಖುಗಳು ದುಡ್ಡನ್ನು ಚೆಲ್ತಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರಿಗೆ ಒಂದು ಸ್ವಲ್ಪ ಬ್ಲ್ಯಾಕ್ ಮೇಲ್ ಮಾಡೋದು, ಈ ಥರ ಮಾಡ್ತಾ ಇದ್ದಾರೆ ಟ್ರಂಪ್ ಅನ್ನೋ ಲೆಕ್ಕಾಚಾರ ಇದೆ. ಈಗ ಚರ್ಚೆ ನಡೀತಾ ಇದೆ. ಯುದ್ಧದ ಅಬ್ಬರ, ತೆರೆಮರೆಯ ಸೆಟ್ಟಿಂಗ್. ಎಸ್ ಸ್ನೇಹಿತರೆ, ಯಾಕೆ ಈ ರೀತಿ ಅನಿಸ್ತಾ ಇದೆ ಅಂದ್ರೆ, ಒಂಥರ ಅರಬ್ರನ್ನ ಬ್ಲ್ಯಾಕ್ ಮೇಲ್ ಮಾಡಕ್ಕೆ ಈ ರೀತಿ ಟ್ರಂಪ್ ಹೇಳ್ತಿರ್ಬೋದು ಅಂತ ಯಾಕೆ ಅನಿಸ್ತಾ ಇದೆ ಅಂತ ಹೇಳಿದ್ರೆ, ಮಿಡಲ್ ಈಸ್ಟ್ ನಲ್ಲಿ ಅಮೆರಿಕದ ಸೇನಾ ಜಮಾವಣೆ ಬರೀ ಜಾಸ್ತಿನೇ ಆಗ್ತಾ, ಅದು ಕಮ್ಮಿ ಆಗ್ತಾ ಇಲ್ಲ. ಆಲ್ರೆಡಿ USS ಟ್ರಿಪೋಲಿ ಯುದ್ಧ ನೌಕೆ 3,500 ಮರೈನ್ಸ್ ಜೊತೆ ಅಲ್ಲಿಗೆ ಎಂಟ್ರಿ ಕೊಟ್ಟಿದೆ. 50,000ಕ್ಕೂ ಅಧಿಕ ಅಮೆರಿಕನ್ ಪಡೆಗಳು ಆ ಭಾಗದಲ್ಲಿ ಅಲರ್ಟ್ ಆಗಿದ್ದಾರೆ. ಜೊತೆಗೆ ಇನ್ನೊಂದು 10,000 ಗ್ರೌಂಡ್ ಟ್ರೂಪ್ಸ್ ಅನ್ನ ಇಳಿಸೋ ಪ್ಲಾನ್ ಕೂಡ ಪೆಂಟಗನ್ ಮುಂದೆ ಇದೆ. ಅಷ್ಟೆಲ್ಲ ಇರಾನ್ನ ಪ್ರಮುಖ ಆರ್ಥಿಕ ಮೂಲ ಕಾರ್ಗ್ ಐಲ್ಯಾಂಡ್ ಪವರ್ ಪ್ಲಾಂಟ್ಸ್ ಹಾಗೂ ಸಿಹಿ ನೀರಿನ ಘಟಕಗಳ ಮೇಲೆ ಸ್ಫೋಟಕ ಹಾಕೋಕೆ, ಹಾಗೆ ಯುರೇನಿಯಂ ಕಸಿದುಕೊಳ್ಳೋಕ್ಕೂ ಕೂಡ ಸ್ಕೆಚ್ ಹಾಕ್ತಿದ್ದಾರೆ. ಹಾಗಾಗಿ ಇದನ್ನೆಲ್ಲ ನೋಡ್ತಿದ್ದಾಗ ಯುದ್ಧ ನಿಲ್ಲಿಸಿ ಅರ್ಧಕ್ಕರ್ಧ ಬಿಟ್ಟು ಬರೋ ಬೆದರಿಕೆ ಹಾಕಿ ಅರಬ್ಬರಿಂದ ಅಲ್ಲಿ ದುಡ್ಡು ವಸೂಲಿ ಮಾಡಿಕೊಂಡು ಯುದ್ಧಕ್ಕೆ ಅವ್ರ ಹತ್ರ ಫಂಡಿಂಗ್ ಮಾಡಿಸ್ಕೊಂಡು ತಮ್ಮ ಗುರಿಗಳನ್ನು ಈಡೇರಿಸ್ಕೊಳ್ಳೋಕೆ ಅಮೆರಿಕ ಪ್ಲಾನ್ ಮಾಡಿದೆಯಾ ಅನ್ನೋ ಪ್ರಶ್ನೆ ಈಗ ಕಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.